ಹಾಯ್ ಹಲೋ ಫ್ರೆಂಡ್ಸ್. ಬೆಂಗಳೂರಿದ್ದ ಒನ್ ಡೇ ಟ್ರಿಪ್ ಕೈಲಾಸಗಿರಿ ಪರ್ವತ ತುಂಬಾ ಅದ್ಭುತವಾದ ಪ್ಲೇಸ್ ಅಂತ ಹೇಳಬಹುದು. ನಾವು ವೈಟ್ಫೀಲ್ಡಿಂದ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ನಲ್ಲಿರುವ ಚಿಂತಾಮಣಿಯಲ್ಲಿ ಇರುವ ಕೈಲಾಸಗಿರಿ ಪರ್ವತಕ್ಕೆ ಕಾರಲ್ಲಿ ಹೋಗ್ಬೋದು, ಟೂ ವೀಲರಲ್ಲಿ ಕೂಡ ಹೋಗ್ಬೋದು, ಬಸ್ಸಸ್ ಅವೈಲಬಲ್ ಇದೆ, ಆಟೋನಲ್ಲಿ ಕೂಡ ನೀವು ಹೋಗಬಹುದು. ಕೈವಾರ ಕ್ರಾಸ್ಗೆ ಇಳಿದು ನೀವು ಅಲ್ಲಿಂದ ಆಟೋಸು ವೆಹಿಕಲ್ಸ್ ಅವೈಲಬಲ್ ಇದೆ, ಹಾಗೇನೂ ಬರ್ಬೋದು. ಇಲ್ಲಿ ಕಾರ್ ಪಾರ್ಕಿಂಗ್ಗೆ ಕೂಡ ತುಂಬಾ ಜಾಗ ಇದೆ. ವೈಟ್ಫೀಲ್ಡಿಂದ 70 ಕಿಲೋಮೀಟರ್ಸ್ ಆಗುತ್ತೆ. ನಾವು ಜಸ್ಟ್ ಹೀಗೆ ಕೈಲಾಸಗಿರಿ ಪರ್ವತಕ್ಕೆ ರೀಚ್ ಆದ್ವಿ. ಇಲ್ಲಿನ ಪ್ರಕೃತಿಯ ಸೌಂದರ್ಯ ತುಂಬ ಅದ್ಭುತವಾಗಿದೆ. ಕೈಲಾಸಗಿರಿ ಬೆಟ್ಟವು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದೆ. ಇಲ್ಲಿನ ಗುಹೆ ಮತ್ತು ದೇವಾಲಯ ನೋಡಲು ತುಂಬ ಸುಂದರವಾಗಿದೆ ಮತ್ತು ಪವಿತ್ರ ಸ್ಥಳವೆನಿಸುತ್ತದೆ. ಬೆಟ್ಟ ಹತ್ತಲು ಅಷ್ಟೇನೂ ಕಷ್ಟ ಇಲ್ಲ, ಬರೀ 20 ಮೆಟ್ಲು ಮಾತ್ರ ಇದ್ದಾವೆ. 20 ಮೆಟ್ಲು ಹತ್ತಿದ ನಂತರ ಅಲ್ಲಿನ ಶಿವ ದರ್ಶನ ಮತ್ತು ಗಣಪತಿ ಚತುರ್ಮುಖ ಲಿಂಗೇಶ್ವರ ದೇವಾಲಯವು ತುಂಬ ಅದ್ಭುತವಾಗಿ ನೋಡಲು ತುಂಬ ಚೆನ್ನಾಗಿದೆ. ಈ ಸ್ಥಳ ಮಹಾಭಾರತದಲ್ಲಿ ಪಾಂಡವರು ತಮ್ಮ ವನವಾಸದ ಸಮಯದಲ್ಲಿ ಈ ಗಿರಿಯಲ್ಲಿ, ಈ ಬೆಟ್ಟದಲ್ಲಿ ತಂಗಿದ್ದರು ಅಂತೇಳಿ ಹೇಳ್ತಾರೆ ಮತ್ತು ಬಕಾಸುರನನ್ನು ಸಂಹರಿಸಿದ ಸ್ಥಳವೆಂದು ಹೇಳ್ತಾರೆ. ಬೆಟ್ಟದಲ್ಲಿ ಮೇಲಿರುವ ಈ ಗುಹೆಗಳು ಕಲ್ಲಿನಿಂದ ಕೆತ್ತಿದ್ದಾರೆ. ಇವು ಮಾನವ ನಿರ್ಮಿತವೆಂದು ಹೇಳ್ತಾರೆ. ಸ್ವಲ್ಪ ನಡ್ಕೊಂಡು ಹೋಗಿ ಸ್ಟೆಪ್ಸ್ ಹತ್ತಿ ನಾವು ಸ್ವಲ್ಪ ಕಷ್ಟವಾದರೂ ಒಳಗೆ ಹೋದ ನಂತರ ಆ ಅದ್ಭುತವಾದ ವಾತಾವರಣ ನಮ್ಮನ್ನು ಆವರಿಸುತ್ತದೆ. ಒಂದು ಬೇರೆ ಲೋಕಕ್ಕೇ ಎಂಟ್ರಿ ಕೊಟ್ಟಾಗೆ ಆಗುತ್ತೆ. ಇಷ್ಟು ಕೂಲಾಗಿದೆ ಅಲ್ಲಿ ಕ್ಲೈಮೇಟು, ಫುಲ್ ಡಿಫ್ರೆಂಟ್ ಹೊರಗಿನ ವಾತಾವರಣಕ್ಕೆ. ಇಲ್ಲಿ ತುಂಬಾ ಅದ್ಭುತವೆನಿಸುತ್ತದೆ. ಇಲ್ಲಿ ಕೆತ್ತನೆಗಳು ತುಂಬಾ ಅದ್ಭುತವಾಗಿದೆ. ಇಲ್ಲಿ ಒಂದು ಹೋಮಗುಂಡ ಕೂಡ ಇದೆ. ಇಲ್ಲಿ ನೋಡ್ರಿ, ಮಾನವನ ಕೆತ್ತನೆ ಎಷ್ಟು ಅದ್ಭುತವಾಗಿದೆ. ಸ್ಟಾರ್ಟಿಂಗ್ನಲ್ಲಿ ನಾವು ಗಣಪತಿಯ ದೇವಸ್ಥಾನ ವಲ್ಲಭ ಗಣಪತಿಯನ್ನು ದರ್ಶನ ಮಾಡಿ ಚತುರ್ಮುಖ ಲಿಂಗೇಶ್ವರ ದೇವಸ್ಥಾನಕ್ಕೆ ದರ್ಶನಕ್ಕೆ ನಂದಿ ದರ್ಶನ ಮಾಡಿದ ನಂತರ ಚತುರ್ಮುಖ ಲಿಂಗೇಶ್ವರ 4 ಮುಖಗಳ ಶಿವಲಿಂಗ ಚತುರ್ಮುಖ ಲಿಂಗೇಶ್ವರ ಈ ಗುಹೆಯ ಮುಖ್ಯ ದೇವರಾಗಿದ್ದಾರೆ. ಈಶ ಜಗದೀಶ ಚತುರ್ಮುಖ ಲಿಂಗೇಶ್ವರ ದರ್ಶನವನ್ನು ಪಡೆದುಕೊಂಡು ಪಕ್ಕದಲ್ಲಿರುವ ಜಗದಂಬಾ ಮಾತೆ ಪಾರ್ವತಿ ಮಾತೆ ದರ್ಶನ ಮಾಡಿ ತಾಯಿಯ ಕೃಪವನ್ನು ಪಡೆದುಕೊಂಡ್ವಿ. ಆ ತಾಯಿ ಜಗದಂಬ ಜಗನ್ಮಾತೆಯ ದರ್ಶನವನ್ನು ಕೂಡ ಮಾಡಿ ಗುಹೆಯೊಳಗೆ ಸುತ್ತಲೂ ಕೆತ್ತಿದ ಶಿಲೆಗಳನ್ನು, ನಾಟ್ಯ ಗಣಪತಿ, ಅರ್ಧನಾರೀಶ್ವರ, ಅದ್ಭುತವಾದ ಶಿಲೆಗಳ ಕೆತ್ತನೆ ಮಾಡಿದ್ದಾರೆ. ಇವು ಮಾನವ ನಿರ್ಮಿತವಾಗಿದ್ದು ಕಲ್ಲಿನಿಂದ ಕೆತ್ತಲ್ಪಟ್ಟಿವೆ. ಒಳಗಡೆ ತುಂಬ ತಂಪಾದ ಮತ್ತು ಶಾಂತ ವಾತಾವರಣವಿರುತ್ತದೆ. ಇದು ಕೇವಲ ದೇವಾಲಯವಲ್ಲ, ಪ್ರಕೃತಿ ಸೌಂದರ್ಯದ ಮತ್ತು ಆಧ್ಯಾತ್ಮಿಕದ ಅನುಭವ ನೀಡುವ ಸ್ಥಳ ಎನ್ನಬಹುದು. ಇಲ್ಲಿ ಹೋಮಗುಂಡ ಕೂಡ ಇದೆ.
ಇಲ್ಲಿರುವ ವಲ್ಲಭ ಗಣಪತಿ, ಜಗದಂಬ ಮತ್ತು ಚತುರ್ಮುಖ ಲಿಂಗೇಶ್ವರ ದರ್ಶನವನ್ನು ಮಾಡಿ ಆರಾಮಾಗಿ ಕೂತು ಒಂದು 10 ನಿಮಿಷ ಧ್ಯಾನವನ್ನು ಮಾಡಿ. ಈ ಬೆಟ್ಟದಲ್ಲಿ ಪಾಂಡವರು ಅಜ್ಞಾತವಾಸದಲ್ಲಿರುವಾಗ ಇಲ್ಲಿದ್ದರು ಅಂತೇಳಿ ಪ್ರತೀತಿ ಇದೆ. ಶ್ರೀರಾಮ, ಸೀತೆ, ಲಕ್ಷ್ಮಣರು ಈ ಬೆಟ್ಟಕ್ಕೆ ಕೂಡ ಭೇಟಿ ನೀಡಿದ್ದರು ಎಂಬ ನಂಬಿಕೆ ಇದೆ. ಈ ದೇವಾಲಯವು ಅಜಂತ ಮತ್ತು ಎಲ್ಲೋರ ಗುಹೆಗಳ ನಂತರ ಭಾರತದಲ್ಲಿನ ಅತಿ ದೊಡ್ಡ ಮಾನವ ನಿರ್ಮಿತ ಗುಹಾ ದೇವಾಲಯ ಎಂದು ಹೇಳ್ತಾರೆ. ಕೈಲಾಸಗಿರಿ ಪರ್ವತಕ್ಕೆ ನೀವು ಕೂಡ ಒಮ್ಮೆ ಭೇಟಿ ನೀಡಿ ಇಲ್ಲಿನ ಅದ್ಭುತ ಸೌಂದರ್ಯವನ್ನು ಆಸ್ವಾದಿಸಿ.